ಕೈಗಳು ಕಂಪಿಸುತ್ತಿವೆ, ಹೃದಯ ಬಡಿತ ಹೆಚ್ಚಾಗಿದೆ. ಬಾಳ ದೋಣಿಗೆ ನಾವಿಕನಿಲ್ಲ, ಕಷ್ಟಗಳ ಒಡ್ಡೋಲಗ ನಿಲ್ಲುತ್ತಿಲ್ಲ. ಕಣ್ಣೀರು ಬತ್ತಿ ಹೋಗಿವೆ, ಮನಸ್ಸು ಮರುಗುತ್ತಿದೆ. ಅಜ್ಜ, ಕಂಪಿಸುವ ಕೈಗಳನ್ನ ಒಮ್ಮೆ ಹಿಡಿದು ಬಿಡು. ಹೃದಯ ಬಡಿತ ಶಾಂತವಾಗಿಸು. ಕಷ್ಟಗಳ ಒಡ್ಡೋಲಗಕ್ಕೆ ಕಡಿವಾಣ ಹಾಕು. ಬಾಳ ದೋಣಿಗೆ ನಾವಿಕನಾಗು. ಈ ಜೀವ ಇರುವವರೆಗೂ ನಿನ್ನ ಸೇವೆ ಮಾಡಿಯಾನು. ನಿನ್ನ ನಾಮಸ್ಮರಣೆಯನ್ನ ನನ್ನ ಮಾತೃಭಾಷೆಯಾಗಿಸಿಯಾನು. ನನಗ್ಯಾರಿದ್ದಾರೆ ಅಜ್ಜ ನಿನ್ನನ್ನು ಬಿಟ್ಟು? ಓ ಭಕ್ತರ ಒಡೆಯ, ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ. ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಅಜ್ಜ ನಿಮ್ಮೆಲ್ಲರಿಗೂ ಆಶೀರ್ವದಿಸಲಿ. ಅಜ್ಜನ ಅಪಾರ ಶಕ್ತಿ ನಿಮ್ಮನ್ನ ದುಷ್ಟ ಶಕ್ತಿಗಳಿಂದ ಕಾಪಾಡಲಿ. ಸ್ನೇಹಿತರೆ, ತುಂಬಾ ಜನ ನನ್ನ ಹತ್ರ ಹೇಳಿಕೊಳ್ಳುವ ಅತಿ ದೊಡ್ಡ ಸಮಸ್ಯೆ ಮಾಟ ಮಂತ್ರದ್ದು. ಈ ದುಷ್ಟಶಕ್ತಿ ನಮ್ಮ ಕಣ್ಣಿಗೆ ಕಾಣಿಸದೆ ನಮ್ಮ ಜೀವನವನ್ನ ನರಕ ಮಾಡಿಬಿಡುತ್ತೆ. ಆಕಾಶದಲ್ಲಿ ಕೈ ಚಾಚಿ ಕುಳಿತವರನ್ನ ಪಾತಾಳಕ್ಕೆ ತಳ್ಳಿಬಿಡುತ್ತೆ. ನೆಮ್ಮದಿಯಾಗಿ ಸ್ವಚ್ಛಂದವಾಗಿ ಬದುಕುತ್ತಿದ್ದವರನ್ನ ನರಕ ಯಾತನೆ ಅನುಭವಿಸುವಂತೆ ಮಾಡಿಬಿಡುತ್ತೆ. ಯಾರದೋ ಹೊಟ್ಟೆ ಕಿಚ್ಚಿಗೆ, ಯಾರದೋ ಸೇಡಿಗೆ, ಯಾರದೋ ಅಸಹನೆಗೆ ಇದನ್ನು ಪ್ರಯೋಗ ಮಾಡಿದವರಿಂದ ಹಿಡಿದು ಇದರ ಪ್ರಯೋಗಕ್ಕೆ ಒಳಗಾದವರನ್ನು ಕೂಡ ಈ ದುಷ್ಟಶಕ್ತಿ ತಿಂದು ಹಾಕಿಬಿಡುತ್ತೆ. ಈ ಮಾಟ ಮಂತ್ರದ ಪ್ರಭಾವದಿಂದ ತಪ್ಪಿಸಿಕೊಳ್ಳೋಕೆ ಜನ ಹೋಮ ಹವನ ಮಾಡಿಸ್ತಾರೆ, ದೇವಸ್ಥಾನಗಳನ್ನು ಸುತ್ತಿ ಬರ್ತಾರೆ, ಹರಕೆಗಳನ್ನು ಕಟ್ಟಿಕೊಳ್ತಾರೆ. ಈ ದುಷ್ಟಶಕ್ತಿಯ ಅರಿವಿಲ್ಲದವರು ವೈದ್ಯರ ಹತ್ರ ಹೋಗಿ ಹಣ ಸುರಿದು ಸುಸ್ತಾಗಿ ಬಿಡ್ತಾರೆ. ಆದರೆ ಈ ದುಷ್ಟಶಕ್ತಿಯ ಅಟ್ಟಹಾಸ ನಿಲ್ಲೋದಿಲ್ಲ. ಕಾರಣ ಏನಂದ್ರೆ, ನಮ್ಮ ಮೇಲೆ ಅದನ್ನು ಪ್ರಯೋಗಿಸಿದವನು ನಮ್ಮ ಮೇಲೆ ಯಾವ ಮಟ್ಟದ ದ್ವೇಷವನ್ನು ಇಟ್ಕೊಂಡಿದ್ದಾನೆ, ಯಾವ ಮಟ್ಟದ ಪ್ರಯೋಗವನ್ನು ಮಾಡಿದಾನೆ ಅನ್ನುವ ಅರಿವು ನಮಗೆ ಇರೋದಿಲ್ಲ. ಕೆಲವರಿಗೆ ಇದರಿಂದ ಪರಿಹಾರ ಸಿಕ್ಕರೆ, ಇನ್ನು ಕೆಲವರಿಗೆ ಇದರಿಂದ ಅಂದರೆ ದುಷ್ಟಶಕ್ತಿಯಿಂದ ಬಿಡುಗಡೆ ಸಿಗೋದೇ ಇಲ್ಲ. ಈ ನರಕ ಯಾತನೆ ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತೆ. ಎಲ್ಲಿವರೆಗೂ ಅಂದರೆ ನಾವು ನಿಟ್ಟುಸಿರು ಬಿಟ್ಟು ಕೈ ಚೆಲ್ಲುವವರೆಗೆ. ಸ್ನೇಹಿತರೆ, ಮಾಟ ಮಂತ್ರ ಅನ್ನೋದು ಕೇವಲ ನಮ್ಮ ಮೇಲೆ ಬೇರೆಯವರು ಮಾಡಿಸಿದಾಗ ಮಾತ್ರ ನಡೆಯುತ್ತೆ ಅನ್ನೋದು ತಪ್ಪು ಕಲ್ಪನೆ. ಅದು ನಮಗೆ ಅರಿವಿಲ್ಲದೆ ಬೇರೆಯವರಿಗೆ ಮಾಡಿಸಿದಾಗ ನಮ್ಮ ಸಂಪರ್ಕಕ್ಕೆ ಕೂಡ ಬರಬಹುದು. ಆದರೆ ಆಗ ಅದರ ಶಕ್ತಿ ಕಡಿಮೆ ಇರುತ್ತೆ. ಆದರೂ ಕೂಡ ಅದು ಅಪಾಯಕಾರಿನೇ. ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡುವ ಮಾರ್ಗ ಅಜ್ಜ ಸ್ವಾಮಿ ಕೊರಗಜ್ಜ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕೇವಲ ಅಜ್ಜನ ನಾಮಸ್ಮರಣೆ ಮಾಡಿದರೆ ಸಾಕು, ದುಷ್ಟಶಕ್ತಿ ನಮ್ಮ ಬಳಿ ಸುಳಿಯದಂತೆ ಮಾಡಿಬಿಡಬಹುದು. ಯಾಕಂದರೆ ಅಜ್ಜನ ಪ್ರಭಾವಳಿ ಅತ್ಯಂತ ಶಕ್ತಿಯುತವಾದದ್ದು. ನಮ್ಮ ಚಾನಲನ್ನು ಫಾಲೋ ಮಾಡುವ ಎಲ್ಲ ಸದಸ್ಯರಿಗೂ ನಾನು ಹೇಳಿಕೊಟ್ಟಿದ್ದೇನೆ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ ಎಂಬ ಮಂತ್ರವನ್ನು ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಪಠಿಸಬೇಕು ಅಂತ. ಅದೇ ರೀತಿ ಹೊಸದಾಗಿ ಬಂದಿರುವ ಸದಸ್ಯರಿಗೂ ಕೂಡ ಅದನ್ನು ಹೇಳ್ತೀನಿ. ಸದಾ ಅಜ್ಜನ ನಾಮಸ್ಮರಣೆಯನ್ನು ನಿಮ್ಮನ್ನು ಕಾಪಾಡುತ್ತೆ. ಯಾವುದೇ ಅಪಘಾತ ಆಗುವ ಮೊದಲೇ ಅಜ್ಜನ ಪ್ರಭಾವಳಿ ನಿಮ್ಮನ್ನು ಕಾಪಾಡುತ್ತೆ. ಕುತ್ತಿಗೆಗೆ ಬಂದ ಕುತ್ತು ಕೂದಲೆಳೆಯಿಂದ ದಾಟಿ ಹೋಗಿಬಿಡುತ್ತೆ. ಅಂಥ ಶಕ್ತಿ ಅಜ್ಜನ ನಾಮಸ್ಮರಣೆಗೆ ಇದೆ. ಸ್ನೇಹಿತರೆ, ಒಂದು ಮಾತು ಸದಾ ನೆನಪಿನಲ್ಲಿ ಇಟ್ಕೊಳ್ಳಿ. ದುಷ್ಟಶಕ್ತಿ ಸಂಪೂರ್ಣವಾಗಿ ನಮ್ಮನ್ನು ಆವರಿಸಿಕೊಂಡು ಬಿಟ್ಟರೆ ಅದರಿಂದ ಪಾರಾಗುವುದು ಬಲು ಕಷ್ಟ. ಆದರೆ ಅದರಿಂದ ಪ್ರಯೋಗಕ್ಕೆ ಒಳಗೆ ಆಗದ ಹಾಗೆ ತಪ್ಪಿಸಿಕೊಂಡು ಬಿಡಬಹುದು. ಮೊದಲ ಹಂತದಲ್ಲಿ ಮಾಟ ಮಂತ್ರದ ಪ್ರಭಾವ ಹೆಚ್ಚಿಗೆ ಇರೋದಿಲ್ಲ. ಕಾರಣ ಅಜ್ಜನ ನಾಮಸ್ಮರಣೆಯಿಂದ ಅದು ನಮ್ಮ ಜೀವನದಲ್ಲಿ ಬರದೇ ಇರದಂತೆ ಮಾಡಿಬಿಡಬಹುದು. ನಾನು ಇತ್ತೀಚೆಗೆ ನಮ್ಮ ಹತ್ತಿರದವರ ಮೇಲೆ ಪ್ರಯೋಗಿಸಿದ ಮಾಟ ಮಂತ್ರದಿಂದ ಅವರನ್ನು ಹೊರತಂದಿದ್ದೇನೆ. ಅದಕ್ಕೆ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ವಿಪರೀತ ಶ್ರಮ, ತಾಳ್ಮೆ, ಸಮಯ ಎಲ್ಲವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನೀವು ಜಾಗೃತರಾಗಿರಿ. ಅಜ್ಜನಿರುವ ಕಡೆಗೆ, ಅಜ್ಜನ ನಾಮಸ್ಮರಣೆ ಇರುವ ಕಡೆಗೆ ದುಷ್ಟಶಕ್ತಿ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ಕುತ್ತಾರು ಮಾಯಕಾರ ನಮ್ಮೆಲ್ಲರ ಆರಾಧ್ಯ ದೈವದ ನಾಮಸ್ಮರಣೆ ಸದಾ ಜಾರಿಯಲ್ಲಿಡಿ. ಅಂದ ಹಾಗೆ ನೀವು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಹತ್ತಿರದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಗ್ರ ಪೂಜೆ ಕೆಲವರಿಗೆ ಮಾತ್ರ ನೆರವೇರಿಸಲಾಗುತ್ತಿದೆ. ಅವರಿಗೆ ಸಿಕ್ಕ ಫಲಕ್ಕೆ ನನ್ನ ಅಭಿನಂದನೆಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ.